ಎಪಿಎಲ್ ಬಿಪಿಎಲ್ ಕಾರ್ಡ್ ರದ್ದತಿಗೆ ಸಂಬಂಧಿಸಿದಂತೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಬಿಪಿಎಲ್ ಕಾರ್ಡ್ ರದ್ದಾಗೋದಿಲ್ಲ, ಎಪಿಎಲ್ ಕಾರ್ಡ್ ಕೂಡ ರದ್ದಾಗೋದಿಲ್ಲ. ಬಿಜೆಪಿಯವರು ರಾಜಕೀಯ ಮಾಡೋದಕ್ಕೆ ಈ ರೀತಿಯಾದಂತಹ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ರಾಜ್ಯದ ಜನರಲ್ಲಿ ಎಪಿಎಲ್ ಬಿಪಿಎಲ್ ರದ್ದಾಗುತ್ತೆ ಅಂತ ಹೇಳಿ ಗೊಂದಲವನ್ನ ಬಿಜೆಪಿಯವರು ಸೃಷ್ಟಿ ಮಾಡ್ತಿದ್ದಾರೆ ಅಂತ ಹೇಳಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯದ ದಕ್ಷಿಣ ಭಾಗದಲ್ಲಿ ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿರುವಂತಹ ಸಾರ್ವಜನಿಕರು 80% ಇದರಲ್ಲಿ ಕೆಲವರು ಬಿಪಿಎಲ್ ಕಾರ್ಡ್ಗೆ ಅರ್ಹದವರಲ್ಲದವರಾಗಿದ್ದಾರೆ. ಅಂದ್ರೆ ಕೆಲವರು ಸರ್ಕಾರಿ ನೌಕರಿಯಲ್ಲಿದ್ದು ಕೂಡ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ರು ಕೂಡ ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿದ್ದಾರೆ. ಅಂತಹವರು ಅಂದ್ರೆ ಬಿಪಿಎಲ್ ಕಾರ್ಡ್ಗೆ ಅರ್ಹರಲ್ಲದವರನ್ನ ಮಾತ್ರ ಎಪಿಎಲ್ ಕಾರ್ಡ್ಗೆ ನಾವು ಅವರನ್ನ ವರ್ಗಾವಣೆ ಮಾಡ್ತೀವಿ. ಅದರ ಹೊರತಾಗಿ ಬಿಪಿಎಲ್ ಕಾರ್ಡ್ ಆಗ್ಲಿ ಎಪಿಎಲ್ ಕಾರ್ಡ್ ಆಗ್ಲಿ ರದ್ದಾಗೋದಿಲ್ಲ. ಬಿಪಿಎಲ್ ಕಾರ್ಡ್ಗೆ ಅರ್ಹರಲ್ಲದವರನ್ನ ಎಪಿಎಲ್ಗೆ ಹಾಕ್ತೀವಿ ಅಂತ ಹೇಳಿ ಎಚ್ ಕೆ ಮುನಿಯಪ್ಪ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಯಾರೆಲ್ಲ ತೆರಿಗೆ ಪಾವತಿ ಮಾಡ್ತಾರೋ ಅವರನ್ನ ಎಪಿಎಲ್ ಕಾರ್ಡ್ಗೆ ಬದಲಾಯಿಸಲಾಗತ್ತೆ, ಆದ್ರೆ ಇವರನ್ನ ರದ್ದು ಮಾಡೋದಿಲ್ಲ. ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ರಾಜ್ಯಗಳಲ್ಲಿ ಬಿಪಿಎಲ್ ಕಾರ್ಡ್ 50% ಮಾತ್ರ ಇದ್ದಾರೆ. ಅಂದ್ರೆ ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ರಾಜ್ಯಗಳಲ್ಲಿ ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿರುವಂತಹ ಜನರು ಕೇವಲ 50% ಮಾತ್ರ ಇದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಬಿಪಿಎಲ್ ಕಾರ್ಡ್ ಅನ್ನ 80% ಜನರು ಹೊಂದಿದ್ದಾರೆ. ಹಾಗಾಗಿ ಬಿಪಿಎಲ್ ನ ಯಾವೆಲ್ಲ ಸೌಲಭ್ಯಗಳಿದೆಯೋ ಆ ಸೌಲಭ್ಯ ಕೇವಲ ಬಿಪಿಎಲ್ ನ ಲೈನ್ ನಲ್ಲಿ ಇರುವಂತವರಿಗೆ ಮಾತ್ರ ಸಲ್ಲಿಸಬೇಕು. ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೋ, ಯಾರೆಲ್ಲ ಗೌರ್ಮೆಂಟ್ ನೌಕರಿಯಲ್ಲಿದ್ದಾರೋ ಅವರು ಅರ್ಹರಲ್ಲದವರು. ಆ ಅರ್ಹರಲ್ಲದವರನ್ನ ಎಪಿಎಲ್ ಕಾರ್ಡ್ಗೆ ಹಾಕ್ತೀವಿ, ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳನ್ನ ತಲುಪಿಸುವಂತಹ ಕಾರ್ಯ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಬಡವರ ಕಣ್ಣೀರು ಒರೆಸಲಿಲ್ಲ, ರೈತರಿಗೆ ಸಾಲ ಮನ್ನಾ ಮಾಡಲಿಲ್ಲ, ಬಡವರಿಗೇನು ಸಹಾಯ ಮಾಡ್ತಾ ಇಲ್ಲ. ಆದರೆ ಇಂಥ ಕೆಲಸಗಳು ಕೈ ಹಾಕಿದ್ದಾರೆ. ಅದರ ಬಗ್ಗೆ ಮುಂದೆ ಅವ್ರು ಏನೇನು ಮಾಡ್ತಾರೋ ನೋಡಿ ಮಾತಾಡೋದು. ವಿಜಯಪುರ ರಸ್ತೆ ಕಾಮಗಾರಿಗೆ ಚಾಲನೆ ಕೊಟ್ಟರೆ, ಬಟ್ ಇದುವರೆಗೂ ಕೂಡ ಈಗ ಅದು ಸ್ವಲ್ಪ ವ್ಯವಸ್ಥೆ ಲೇಟ್ ಆಯಿತು. ಈಗೆಲ್ಲ ಈ ತಿಂಗಳಲ್ಲಿ ಈ ರಸ್ತೆನೂ 4 ಲೈನ್ಸ್ ಆಗೋದು, ಕಾಂಕ್ರೀಟ್ ರಸ್ತೆ ಆಗುವಂಥದ್ದು, ಮತ್ತು ವಿಜಯಪುರದಲ್ಲಿ 4 ಲೈನ್ಸ್ ಕಾಂಕ್ರೀಟ್ ರಸ್ತೆ ಆಗೋದು 1 ತಿಂಗಳಲ್ಲಿ ಶುರುವಾಗ್ತವೆ. ನಡ್ರಿ, ನಮಸ್ಕಾರ. ಮತ್ತು ಬಿಪಿಎಲ್ ಕಾರ್ಡ್ ರದ್ದತಿಗಳಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ ಸರ್. ರದ್ದಾಗಿಲ್ಲ, ಬಿಪಿಎಲ್ ಕಾರ್ಡು ರದ್ದಾಗಿಲ್ಲ, ಎಪಿಎಲ್ ಕಾರ್ಡು ರದ್ದಾಗಿಲ್ಲ. ಇದು ರಾಜಕೀಯವಾಗಿ ಅವರು ಮಾತಾಡ್ತಾ ಇದ್ದಾರೆ. ಈಗ ಬಿಪಿಎಲ್ಲು ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲೇ 80% ಇದೆ. ಇದೇ ಕೆಲವರು ಬಿಪಿಎಲ್ಗೆ ಅರ್ಹರಲ್ಲದವ್ರು ಇದ್ದಾರೆ. ಅದನ್ನು ತೆಗೆಯೋ ಕೆಲಸ ಮಾಡಿದ್ದೀವಿ. ಅವ್ರನ್ನ ಎಪಿಎಲ್ಗೆ ಹಾಕ್ತೀವಿ, ಅವ್ರು ರದ್ದು ಮಾಡೋದಿಲ್ಲ. ಅವ್ರಿಗೆ ಬೇರೆ ಬೇರೆ ಸೌಲಭ್ಯಗಳು ಏನು ಬೇಕಾದರೆ ಸಿಗ್ಬೋದು. ಎಪಿಎಲ್ ಇರ್ತಾರೆ, ರದ್ದು ಮಾಡೋದಿಲ್ಲ. ಬಿಪಿಎಲ್ ಕಾರ್ಡು ರದ್ದಿಲ್ಲ, ಎಪಿಎಲ್ ಕಾರ್ಡು ರದ್ದಿಲ್ಲ. ಯಾರು ಬಿಪಿಎಲ್ಗೆ ಅರ್ಹರಲ್ವೋ ಅಥವಾ ಅನುಕೂಲಸ್ಥರಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ, ಅಂಥವ್ರನ್ನ ಎಪಿಎಲ್ಲಲ್ಲಿ ಇಡ್ತೀವಿ ಇಷ್ಟೇ. ಇವತ್ತು ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ ಯಾವುದು 50 ಮೇಲೆ ಇಲ್ಲ. ನಮ್ಮಲ್ಲಿ 80 ಭಾಗ ಇದೆ. ಅಂದರೆ ಬಂದಂಥ ಸರ್ಕಾರಗಳು ಬರ್ತಾ ಮಾಡ್ತಾ 6.5 ಕೋಟಿ ಜನದಲ್ಲಿ 4.5 ಕೋಟಿಗೆ ಫಲಾನುಭವಿಗಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ಇದರಲ್ಲಿ ಬಿಪಿಎಲ್ಗೆ ಅರ್ಹರಲ್ಲದೆ ಇರೋರನ್ನ ಎಪಿಎಲ್ ಇಡೋ ಕಾರ್ಯಕ್ರಮ ಪ್ರಕ್ರಿಯೆ ಶುರು ಮಾಡಿದ್ದೇವೆ. ಅದಾದ ತಕ್ಷಣ ಮತ್ತೆ ಹೊಸದಾಗಿ ಕೆಲವರಿಗೆ ಬಿಪಿಎಲ್ ಕಾರ್ಡ್ ಸಿಕ್ಕದೆ ಇರಬಹುದು, ಅದನ್ನು ಓಪನ್ ಮಾಡ್ತೀವಿ. ಕೇಂದ್ರ ಸರ್ಕಾರ ಗ್ರಾಮ ಪಂಚಾಯತಿಗಳಲ್ಲಿ ಕುಡಿಯೋ ನೀರು, ರಸ್ತೆ, ನೈರ್ಮಲೀಕರಣ ಇವೆಲ್ಲ ಕೆಲಸ